ಅವರಾದರೂ ಒಂದು ಹೇಳಿದ್ರೆ ವಿಚಾರ ಮಾಡಿದರೆ ವಿಚಾರ ಆಗಲಿಲ್ಲ. ಶಬಾಷ್. ಭಗವಂತ ಅವರಾದರೂ ದೊಡ್ಡ ದೇವತಾ ಪುರುಷರಂತೆ ಕಾಮೋರು ಇನ್ನೊಂದು ವೇಳೆ ಮೃದಾವಳಿಗೆ ಮಾತಾಡಿಸುತ್ತಾರೆ ಈ ಸುಂದರ ಸಾರಥಿ. ಓ ಸ್ವಾಮಿ, ಚೆಲುವು ಕೆದಲು ಚಂದ್ರನು, ಭೋಗದಲ್ಲಿ ಚಂದ್ರನು, ರಾಗದಲ್ಲಿ ಗಂಧರ್ವನು, ಕೋಪದಲ್ಲಿ ರುದ್ರನು, ಐಕಬ ಪರಾಕ್ರಮಿಯಲ್ಲಿ ಪರಶುರಾಮನು, ಪ್ರತಿಜ್ಞೆಯಲ್ಲಿ ಭೀಷ್ಮನು, ನ್ಯಾಯದಲ್ಲಿ ಧರ್ಮನು. ಶಬಾಷ್. ಏಕನಿಷ್ಠೆಯಲ್ಲಿ ಶ್ರೀರಾಮಚಂದ್ರನ ಭಕ್ತಿಯಲ್ಲಿ ಬೆಳನವರತ್ತ ಖಚಿತವಾದ ಮಂಟಪದಲ್ಲಿ ಬಂದು ಕುಳಿತವನು ತಾವುದಾರ ದೊರೆಯೇ ಕರ್ಪೂರದವರೇ. ಶುಭ್ರ ಅಬ್ಬರದೋಳು ಶುಭ್ರ ಔಷಧಂತೆ ಒಪ್ಪಿದ ಧನುಜನಿಗೆ ಗರ್ವ ರಾಜ್ಯೇಸರಿ ಭಾಗ ಮಾಡುವ ಐಕಬ ತಿರಿಪುರದ ಭಯಂಕರ ಹೃದಯ. ಹೌದೌರಿ. ನೀನು ದಾರಂದು ನುಡಿಸುವ ಧೀರ ಮಾನವ, ನೀನು ದಾವನಲೈ ಸೇವಕ ಭಯಂಕರಳಿ ಪಾವಕ. ಓ ದೇವ, ನಾನು ದಾರಂದರೆ ಹಾದಿಯಲ್ಲಿ ನಿಂತು ಹಾಯಿಸುವ, ಬೀದಿಯಲ್ಲಿ ನಿಂತು ಬಿಚ್ಚಿ ಹೇಳುವ, ಆಚರಣೆತ್ತು ವಿಚಾರಿಸುವಂತ ವಿಚಾರನಾದನಿಗೆ ಸುಂದರ ಸಾರಥಿ ಅನ್ನೋರು ನಾವು ದಾರ ದೇವ ದಿವ್ಯಪರ ಭಾವ. ಸಾರಥಿ ನಾನು ದಾರಂದರೆ ಚಟುತರ ಭೂ ಮಧ್ಯದೋಳು ಚಟುಲ ತಟಿತ ಪರಮ ಕೋಟಿ ಕಾಂತಿಗೆ ಸಮಾನವಾದ ಅಮರಾವತಿ ಪುಟ ಭೇದನಕ್ಕೆ ಒಟ್ಟು ಭಟ್ಟ ನಳಬಿ ಘಟಕ್ಕೆ ದಿಟ್ಟ ಧೈರ್ಯಕ್ಕೆ ಬರೀ ಹಟ್ಟಿದಿಂದ ಬೆರೆಯುವ ಎಲೈ ಸಾರಥಿ ಹಾಗೇಂದ್ರ ಭೂಪತಿ ಎನ್ನ ವಜ್ರಾಯುಧದ ಘಾತಿಗೆ ಯಾವತ್ತು ಪರ್ವತ ರೆಕ್ಕೆಗಳು ಉಕ್ಕಿ ಬಿದ್ದು ಮಿದಂಗಳ ಆಜ್ಞೆಗಳು ನಿಂತರು. ಇಂಥ ಪರಾಕ್ರಮವುಳ್ಳ ಬ್ರಹ್ಮನ ಪುತ್ರ ದೇವೇಂದ್ರ ಸುಮನಾಂಶಕ್ತಿ ದೇವೇಂದ್ರದ ತಿಳಿಯಲೈ ಸಾರಥಿ ಅತಿ ಜಾಗ್ರತೆ. ದೇವೇಂದ್ರ ಬಹುಮಾನಾದರೆ ಬಹಳ ಸಹಜವಾಗಿ ಕುಳಿತಂತ ಜನರಿಗಾದ್ರು ತಿಳಿಕೊಂಡಿತ್ತು, ನನಗಾದರೂ ತಿಳಿಕೊಂಡಿತ್ತು. ರಾಜ್ಯ ಮಂದಿರಕ್ಕೆ ನಡೆಸಿದ ಸಮಾಲಯ ಕಾರಣ ಎಲೈ ಸಾರಥಿ ನಮ್ಮ ರಾಜ್ಯ ಮಂದಿರದ ಬಿಟ್ಟು ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಿದವ್ರಿ. ಎಲೈ ಸಾರಥಿ ದೈತ್ಯರೇಳು ಅತಿ ಕುರನಾದ ಗಜಾಸುರ ಉಪದ್ರವಕ್ಕೆ ತಡೆಯಲಾರದೆ ಅವನ ಸೃಷ್ಟಿ ಮಾಡಿ ಬ್ರಹ್ಮ ದೇವರೆಲ್ಲವೂ ಮಾಡುವ ಸರ್ವೆಲ್ಲ ಇದ್ದಾಪನ ಮಾಡುವ ಸರ್ವಾಗಿ ಹೊರವಣವಾಯ್ತು ಕಂಡಿಯ ಸಾರಥಿ ಸಾರ್ವನ್ನಗಿರದೆ ಒಂದನೇ ಬಾಯ ಹೇಳೋದು ಮುಂದೆ ನಮ್ಗೆ ಹೇಳಾದ ಹೇಳಿದ್ರೆ ಈ ಬುದ್ಧಿ. ಸಾರಥಿ ಜಾಗ್ರತೆಯಿಂದ ಇಂದ್ರಾಪತಿನಾದ ನಂದ ನಾಗರನು ತಂದು ತೋರಿಸಂತನಾದ ಸಾರಥಿ ವಿಚಾರವತೆ ಜಾಗ್ರತೆಯನ್ನು ತರಿಸಿ ನೋಡ್ರಿ. ಅಲ್ಲೇ ನಿಮ್ಮ ಬಲವನ್ನೆತ್ತಿ ನಿಂತುಕೊಂಡಿದ್ದಾರೆ, ನೋಡಿಕೊಳ್ಳಿರಿ ಎಂದು ಮಾತಾಡ್ಕೊಳ್ರಿ. ತಂದೆ ಬ್ರಹ್ಮಾನಂದರ ಮಾಡುವುದಕ್ಕೆ ವಂದನ. ಹೇ ಮಗನೇ, ಆಶೀರ್ವಾದ ಆಗಲಿ ಹೇಳು ದೇವೇಂದ್ರ ಅಮರೇಂದ್ರ. ಹೇ ಬ್ರಹ್ಮಾನಂದ, ನಾನು ಆರಾಧನೆ ಕೇಳುವಂತನಾಗಿರೆ ಅದೇನಿರುವುದು ಚೆನ್ನಾಗಿ ಹೇಳುವಂತವನಾಗು.
ಬ್ರಹ್ಮ ದೇವ ಈಗ ನಮಗೆ ಬ್ರಹ್ಮ ದೇವ ಈಗ ನಮಗೆ ಸುರರು ಕೊಟ್ಟೆ ಬಡಲು ಕೆಮ್ಮುವ ಬಾಧೆ ಕೈಲಾಗಲ್ಲ ಕಟ್ಟಿ ಬಡಿಯುವ ಬಂದೆ ನಾನು ಕಟ್ಟನಾಡಿ ಬಂದೆಲ್ಲ ಬಾಧೆ ಕೈಲಾರಲ್ಲ ಇಂದ್ರಾನಂದನ ಮಾಡುವುದು ನಿಮಗೆ ವಂದನ. ಮತ್ತೇನು ನಿನ್ನ ಚಿತ್ತದ ಅಂತ್ಯವೆನ್ನುತ್ತಾ ಭೀತಿ ಎಂಪೇಳು. ಗಂಡಿಯ ಅಮರೇಂದ್ರ ಸದ್ಗುಣ ಸಾಂದ್ರ. ಹೇ ಲೋಕ ಸಂಚಾರದ ಶಂಭವನ ಪ್ರಕಾಶ, ಆ ಗಜಾಸೂರನನ್ನು ಮಹಾಕೋಪದಿಂದ ಯಾವ ದೇವತೆಗಳನ್ನು ಹಿಡಿದು ಕೈ ಸೇರಿಕೊಂಡು ಭಂಡಾಟ ಮಾಡುತ್ತಿರುವುದು ಅದೇ
ಕಣ್ಣಾರೆ ಕಂಡು ಅಂಜೆಳಕುತ್ತ ನಮ್ಮ ಸತಿಯರನ್ನು ಆ, ರಾಕ್ಷಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು ಈ ಯುದ್ಧ ಯಾರಿಗೆ ಹೇಳಬೇಕು? ಜಾಗ್ರದಿಂದ ಗಜಸೂರ ಸಂವರ್ಸಲಕ್ಕೆ ಉದಯಿತನಾಗಲೇ ಹಿರಣ್ಯ ಗರ್ವ. ನಮ್ಮ ಗತಿ ಏನು ಆಗಬೇಕು? ಶೇಯಂಬೋ ಶಿವ ಶಿವ ಏ ದೇವೇಂದ್ರನೇ, ಚಪ್ಪ ಗಜಾಸೂರನೆಂಬ ಪಾಪಿ ಈ ಪರಿ ಮಾಡಿದನೇನು? ಆ ನಾನೇನು ಮಾಡಲಿ ದೇವರ ನಕ್ಷೆಯಿಂದ? ಚಪ್ಪ ಸೃಷ್ಟಿ ಮಾಡಲಿಕ್ಕೆ ಬಾಲನ ಸಂಹರಿಸಲಿಕ್ಕೆ ಶಕ್ತಿ ಆತನದಯ್ಯ. ಆ ಅಮರ ಕುಲನಾಥ ತ್ರಿಲೋಕ ಪ್ರಖ್ಯಾತ. ಹೇ ಬ್ರಹ್ಮಾನಂದನ, ಆ, ಇದು ಅಲ್ಲದೆ ಮತ್ತಾರು ಅಂದ್ರೆ ಕೇಳುವಂತರಾಗಿರಿ. ಅದೇನಿರುವುದು ಚೆನ್ನಾಗಿ ಹೇಳುವಂತವನಾಗು. ಹರದಿಗಳ ದರ್ಶನ ಯಾರಿಗೆ ಆಗುವುದು ಹೇಗೆ? ಕರುಣ ಕಟಕದಿಂದ ನಮ್ಮನ್ನು ಕಾಯಬೇಕು. ಹೇ ಸುರಶ್ರೇಷ್ಠ ನೆಂಬುವ ಬಿರುದು ನಿನಗೆ ಇರ್ಲಕ್ಕಾಗೆ ಕಾರಣ ನೀನೇ ಬಂದು ನಿಷ್ಕರಣೆ ಆದ್ರೆ ನಮ್ಮ ಗತಿ ಏನು? ಶಂಭೋ ಜಾಗ್ರತೆಯಿಂದ ಅಭಯ ಪ್ರದಾನ ಮಾಡು. ನಂದನಾಗ್ರಣಿ ಧೀಮಣಿ ದೇವೇಂದ್ರನೇ, ನೀನೇನು ಭಯ ಬಿಡಬೇಡ. ಇಂದಿನ ದಿವಸ ಬವಹರ ವೈಕುಂಠಕ್ಕೆ ಹೋಗಿ ಭಕ್ತಾನಂದನಾದ
ಹೇ ಸುರಜ್ಯೇಷ್ಠನಾದ ವೈಕುಂಠಕ್ಕೆ ನಿನ್ನ ಹಿಂದೆ ಬಂದರೆ ಬಂದೆನು. ಅತ್ತೆಯಾದ ಲಕ್ಷ್ಮಿಯು ನನ್ನ ಕಂಡರೆ ಮಹಾವೈರತ್ವ ಮಾಡುವಳು. ಎಷ್ಟಾದರೂ ಮಹಾರಾಯರ ಯಜಮಾನಳು. ಏನಾದರೂ ಕೆಟ್ಟು ಮಾತುಗಳನ್ನಾಡಿದರೆ ಅನಿಸಿಕೊಂಡು ಸುಮ್ಮನೆ ಬರುವುದು ನನ್ನ ಸ್ವಭಾವ ಅಲ್ಲ. ಇಂದ್ರ ದೇವಿಯು ಬಂದಿದ್ದರೆ ಸೇರುವಳಲ್ಲ. ಇದಕ್ಕೇನು ಹೇಳುತ್ತೀರಿ ಪ್ರಾಣದಲ್ಲವ? ಹಾ ಸಾಕ್ಷಾತ್ ರಮಾದೇವಿ ನನ್ನ ತಾಯಿ. ಹಾ ನಿನ್ನ ಕಂಡರೆ ಸೇರುವ ಮಾತು ನಾ ಒಪ್ಪಲಾರೆಯಳು ಸರ್ಪವೇಣೆ. ಹಾ ನಾ ಇರಲಕ್ಕೆ ನಿನಗೇನು ಭಯ? ಹಾ ಏನೇ ತಪ್ಪಿದರೂ ಮಾತೆ ಸಂಗಡ ನಾನೇ ಬಯಸಿಕೊಳ್ಳುತ್ತೇನೆ. ಹಾ ಶ್ರೀವರ ಭೀಮೇಶನ ಅರ್ಧಾಂಗಿ ಮಹಾಲಕ್ಷ್ಮಿಯ ಪೂಜೆ ಮಾಡಿದರೆ ಅಧಿಕ ಪುಣ್ಯ ಬರುವುದು. ಹಾ ರಮಣೆ ಸದಾ ನನ್ನ ಕರುಣೆ. ಹೇ ರಮಣ, ಹೇ ರಮಣೆ, ಇಂದಿವ ರಾಕೇಶನ ಅರ್ಧಾಂಗಿಯಾದ ಲಕ್ಷ್ಮಿ ನಿನ್ನ ತಾಯಿ ಇದ್ದಾಳಲ್ಲ. ನನ್ನ ಕಂಡರೆ ಸೇರುವುದಿಲ್ಲ. ಸೊಸಿ ಎಂದು ಸಂತೋಷ ಪಡೆಯುವಳೆ ಹಾಗೆ. ಪರಮಾತ್ಮನ ಪೂಜೆ ಮಾಡುವನರ್ತು ಮಾತನಾಡಿಸಿದರೆ ಮುಖ ತಿರುವವಳು. ಲಕ್ಷ್ಮಿ ಮೇಲೆ ಬಿದ್ದು ಪೂಜಾ ಮಾಡಂದರೆ ನಾನೇನು ಹೇಳೋಕ್ಕಿಲ್ಲ ಕಂಡಿಯ ಕಾಂತ ದಯವಂತ. ಹೇ ರಮಣೆ, ಹೇ ರಮಣ, ಲಕ್ಷ್ಮಿ ಎಂದಿಗಾದರೂ ಯಜಮಾನಳು. ಹಾ ಆಕೆ ಬೈದರು ಬಯಸಿಕೊಂಡು ರಮಾದೇವಿಯ ಪೂಜೆ ಮಾಡಿ ಮೆಚ್ಚಿಸಬೇಕು. ಹಾ ತಾಯಿ ಕೋಪ ಆದರೂ ನಾವು ತಲೆ ತಗ್ಗಿಸಬೇಕು. ಹಾ ಏರಿ ಹೋಗಬಾರದು ಕಂಡಿಯ ಸತಿ ಸರಸ್ವತಿ. ಹೇ ರಮಣ, ಹೇ ರಮಣೆ, ಆಕೆ ನಿನ್ನವಳು ಹಿತವಾದರೆ ಆಕೆ ಸಂಗಡ ನೀನೇ ಬಯಸಿಕೊ. ನಾನೇಕೆ ಬಯಸಿಕೊಳ್ಳಲಿ ರಮಣ? ನೋಡಪ್ಪ ಸಾರಥಿ, ಅತಿ ಪ್ರೀತಿಯಿಂದ ಉಣಿಸಿದಕ್ಕೆ ಅಲ್ಲ, ಮೋಹ ಬಿದ್ದು ಆಭರಣಾದಿಗಳು ಕೊಟ್ಟು ನೋಡದಕ್ಕೆ ಅಲ್ಲ, ತಟ್ಟನೆ ಮುಂದಾಡಿದಕ್ಕೆ ಅಲ್ಲ. ಅತ್ತೆಯ ಕೂಡ ಬಯಸಿಕೋ ಎಂದು ಹೇಳುವ ಕಾಂತನ ಬುದ್ಧಿ ನೋಡಿದೀಯ? ಮಗನೆಂದು ಹಿತ ನಿನ್ನ ಮೇಲೆ ಇಟ್ಟು ತುಪ್ಪ ಸಕ್ಕರೆ ನೀಡುವಳು ಅವಳಿಗೆ ಹಿತ. ನನ್ನ ಕಂಡರೆ ಸೇರಲಾದ ಲಕ್ಷ್ಮಿ ಗೊಡೆಯೂ ನನಗೆ ಆತಕ್ಕೆ. ನಾನು ಬಂದರೆ ಜಗಳ ಬರುತ್ತದೆ. ಹಿಂದಾಗಿ ನೀವು ಶಿಟ್ಟು ಮಾಡಿದರೆ ನಾನೇನು ಹೇಳಕ್ಕಿಲ್ಲ ಕಂಡಿಯ ಕಾಂತ ದಯವಂತ. ಹೇ ಕಾಂತೆ, ಹೇ ಕಾಂತ, ಮೊದಲು ಮಾತನಾಡಿಸಿದ್ದರು. ಹಾ ಹೇ ಅತ್ತೆ, ನಿಮ್ಮ ಪಾದವನ್ನು ಕೊಡಿರಿ, ಹಾ ಪೂಜೆ ಮಾಡುತ್ತೇನೆ ಎಂದು ಕೇಳಲಿಕ್ಕಾಗಿ ಹಾ ಕೊಡದೆ ನಿನ್ನ ಮೇಲೆ ಸಿಟ್ಟು ಮಾಡಿದರು. ಹಾ ಹಿಂದಾಗಿ ನಿನ್ನ ಬಾಯಿ ಇರುವುದಿಲ್ಲವೋ ಹೇಗೆ? ಹಾ ಎರಡು ಮಾತುಗಳು ನಮ್ಮ ತಾಯಿ ಕಡೆಯಿಂದ ಜಾಸ್ತಿ ಆದರು. ಹಾ ಅಪ್ಪನಾದ ಪರಮಾತ್ಮನಿಗೆ ತಿಳಿಸಿದರೆ ಹಾ ಅವನು ಸುಮ್ಮಗಿದ್ದರೆ ನೀ ಏನೆಂದರೂ ಸಂತೋಷ ಕಂಡಿಯ ಸರಸ್ವತಿ. ಹೇ ಕಾಂತ, ಹೇ ಕಾಂತೆ, ನೀನು ಏನು ಹೇಳಿದರೂ ಲಕ್ಷ್ಮಿ ಮೇಲೆ ನನ್ನ ನಂಬಿಕೆ ಆಗವಲ್ಲದು. ಶ್ರೀವರ ಭೀಮೇಶನ ಗತಿಯಲ್ಲವೇ ಹಾಗೆ ಹಾಗೆ ಕೇಳುತ್ತೇನೆ. ವೈಕುಂಠಕ್ಕೆ ಭುಜಗೈಸರಿ ಕಾಂತ ಗುಣವಂತ. ಹೇ ಅತ್ತಮ್ಮನಾದ ರಮಾದೇವಿ, ನಾನಾದ್ರೂ ಹೇಳುತ್ತೀನಿ ಕೇಳುವಂತವರಾಗಿ. ಅದೇನಿರೋದು ಚಂದಾಗಿ ತಿಳಿಸುವಂತಕ್ಕೆ ಆಗು. ತಮ್ಮರೇ, ಕೇಳುವಂತವರಾಗಿ. ಚಂದಾಗಿ ತಿಳಿಸುವಂತಕ್ಕೆ ಆಗು.
ದಿವಸ ನಿಮ್ಮ ಸುಂದರ ಪಾದ ಅರವಿಂದಗಳು ದಯ ಮಾಡಿದರೆ ಒಂದೇ ಮನಸ್ಸಿನಿಂದ ಪೂಜಿಸಿ ಮುಕ್ತಿ ಸೋಪಾನ ಏರುವೆ. ಬಂಗಾರದ ತಟ್ಟೆಗಳು ನಿಮ್ಮ ಸಿಂಗಾರದ ಚರಣಗಳು ಇಡುವೆ. ಜಡಜಾಂಬಕಿ ಅಪ್ಪ ಸಾರಥಿ, ಸುಮ್ಮನಿದ್ದಾಳಲ್ಲಪ್ಪ ಸಾರಥಿ. ಆಹೇ ಶಿರಸಾಗರ ನಂದಿನಿ ದೇವಾತ್ಮನ ನಾರಾಯಣಿ, ವೃಕ್ಷ ಸ್ಥಳದ ವಾಸಿಯೊಂದು ಹಂಬಲಿಸುತ್ತಾ ಬಂದೆ. ನಿನ್ನ ಪಾದಾಂಬುಜಗಳನ್ನು ಕೊಟ್ಟರೆ ಸುಖದಿಂದ ಪೂಜೆ ಮಾಡುತ್ತೀನಿ ಪದ್ಮನ ದೇವಿ. ಅಪ್ಪ ಸಾರಥಿ, ಎನ್ನ ಮೇಲೆ ಸಿಟ್ಟು ಮಾಡಿದರೆ ಆದಿತ್ಯನು. ಇನ್ನೊಂದೇಳೆ ಮಾತನಾಡಿಸ್ತಾನಪ್ಪ ಸಾರಥಿ. ಇನ್ನೊಂದೇಳೆ ಮಾತಾಡಿಸುವಂತರಾಗಿರಿ ತಾಯಮ್ಮ. ಹೇ ಶ್ರೀಮಂತನ ಚಂಬುರ ವಾಸಾದ ಭೀಮೇಶನ ಪ್ರಾಣದಲ್ಲವಿ ಅತಿ ದೃಷ್ಟಿಯಿಂದ ನೋಡು. ಅಯ್ಯೋ ಪ್ರಾಣನಾಯಕನ ಜನನಿ, ಪರಮ ಸೌಖ್ಯ ಪ್ರದಾಯಣಿ. ಅದೇನಿರುವುದು ಚೆನ್ನಾಗಿ ತಿಳಿಸುವಂತವರಾಗಿ. ಅಪ್ಪ ಸಾರಥಿ, ನೋಡಿದ್ಯಾ ಇವಳು ಆಡುವ ಮಾತುಗಳು? ನೋಡ್ರಿ. ಹೇ ನಮ್ಮ ಮಾವಯ್ಯನವರೇ,
ಈಗ ಅಚ್ಚಿ ಸೊಸಿ ಜಗಳ ಅದ ನೋಡ್ರಿ. ಹೇಳ ಮಾವಯ್ಯನವರೇ, ಹೇಳ ಮಾವಯ್ಯನವರೇ, ಹೇ ಭಕ್ತ ವತ್ಸಲಾದ ಮಾವ, ಭಕ್ತ ಜನರ ಜೀವ, ಸತಿಯಾದ ರಮಾದೇವಿ ಹಿರಿಯಳಂದು ಪೂಜಿಸೋಗೋಸ್ಕರ ಪಾದಂ ಕೊಡು ಎಂದು ಕೇಳಿದರೆ ಈ ಪರಿ ಬಾಯಿ ಮಾಡುವುದು. ಈ ನಡತೆ ನಿನಗಾದರೂ ಸರಿಯೇ, ಮುಂದೆ ಬಂದು ಮಾತನಾಡಿಸಿದರು ಕರುಣೆ ಬಲ್ಲಲ್ಲದೋ ಶ್ರೀಕೃಷ್ಣ. ಹೇ ಪುರುಷೋತ್ತಮನಾದ ಮಾವ, ಏನಾದರೂ ಲಕ್ಷ್ಮೀ ದರ್ಶನ ಮಾಡಬಾರದು, ಯಾಕಂದರೆ ನನ್ನ ಪುರುಷನೇ ಮಾಡಿದ. ಸರಸ ಭಾವದಿಂದ ಇತ್ತ ಮೀರಿ ಶಿರಾಜಕ್ಕೆ ನಾನೇನು ಮಾಡಿದೆ. ಮುಂದಾದರೂ ಸಮಾಚಲ ಮಾನಸದಿಂದ ಮಂತ್ರಿಸಿ ಬಂದರೆ ಕಡೆಗೆ ಇವಳ ಗುಣ ಬಿಡಲಿಲ್ಲ. ಮಾವ ನನ್ನ ತಪ್ಪು ಇದ್ದರೆ ನನ್ನ ಉಡಿಯಲ್ಲಿ ಕಟ್ಟುಕೊಂಡಿಯ ಶ್ರೀಕೃಷ್ಣನೇ. ಹೇ ಅಮ್ಮ ಶಾರದಾಂಬ, ಹಾ ನಿನ್ನ ಸುಗುಣದ ಬಿಂದಗಳನ್ನ ಕಂಡು ಸೈರಿಸುತ್ತಿರುವ ಹಾ ಇಂಥ ಬೇಡಿಕೊಂಡು ಪೂಜೆ ಮಾಡಿ ಹಾ ಸ್ವಾರ್ಥಕವೇನು ತಂಗಿ ಕೋಮಲಾಂಗಿ. ಹಾ 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 ಹೇ ಅತ್ತೆ ಲಕ್ಷ್ಮೀ, ನೀನು ಯಾವ ಧನವಂತಿ? ನಿನ್ನ ನಂಬಿದರೂ ಸುಳ್ಳತನ, ಕಳ್ಳತನ, ದಗಲಿ ಬಾಜಿ, ಬಾಯಿ ಬಡಕತನ, ಮಾತೊಂದು ಕಲಿತು ಪಾಪಕ್ಕೆ ಮಾನಗೊಟ್ಟು ಯಮನ ಬಾದಿಗೆ ಒಳಗಾಗುತ್ತಾರಲ್ಲದೆ. ಲಕ್ಷ್ಮೀ, ನನ್ನ ನಂಬಿದವರಿಗೆ ಅತಿ ಶೌರ್ಯ ಕೊಡುತ್ತೀನಿ ಕಂಡಿಯ ಲಕ್ಷ್ಮಿಯೇ. ಸರಸ್ವತಿ, ನನ್ನ ನಂಬಿದ ಜನರು ಸೌರವೇ ಸರಿ. ಹಾ ಲಕ್ಷ್ಮಿ ಲಕ್ಷಣವಂತರಲ್ಲಿ ನಿನ್ನ ನಡೆಸಿದರೆ ಅತ್ತಾತ ಹೋಗುವರು ಮುತ್ತು ಹಿಡಿದು ತಪ್ಪಿಸುವರು. ಹಾ ಯಾರ ದರಿದ್ರದಿಂದ ನೀನು ನಂಬಿದವರಿಗೆ ಸಂಶಯವು ಇಲ್ಲ. ಹಾ ನನ್ನ ನಂಬಿದವರು ಭೋಗಿಗಳು ಸದಾ ಸುಖಿಗಳು. ಹಾ ನನ್ನ ಸಮಾನವೇ ನೀನು ಸರಸ್ವತಿ. ಹಾ ಶ್ರೀ ಆಚೆಗೆ ಎತ್ತ ಹೋಗು, ಇಲ್ಲಿಗೆ ಬರಲಿಕ್ಕೆ ನಿನಗೆ ನಾಚಿಕೆಯನ್ನು ಬರಲಿಲ್ಲವೇ ಬಂಡ ಸರಸ್ವತಿ? ಎಲ್ಲ ಬಣ್ಣ ಮಾಡತಿ. ಹಾ ಇದಲ್ಲದೆ ಮತ್ತ ಅದ್ ಹೇಳ್ತೀನಿ, ಕೇಳುವಂತಕ್ಕೆ ಆಗು. ಅದೇನಿರುವುದು ಚೆನ್ನಾಗಿ ಮಗಳವಂತಕ್ಕೆ ಆಗು.
ಎಲ್ಲ ತರ ಕಲ ಮಾಡ್ತಿದ್ದೀನಿ. ಹೇ ರಮಾದೇವಿ, ನಿನ್ನ ನಂಬಿದವರನ್ನು ಕಣ್ಣಾರು ನೋಡಿ ಹಾಳು ಮಾಡಿ ಭ್ರಷ್ಟರಾಗಿ ಅಳುತ್ತಾ ದಾವಲೋಕ ತಿರುಗಿದರು. ಅವರ ದುಃಖ ತಪ್ಪಿದಲ್ಲ. ಪೂರ್ಣ ನಂಬಿದವರಿಗೆ ಸಂಪೂರ್ಣ ಕೆಡಿಸಿ ರಣಕ್ಕೆ ತಡೆಯಲಾರದೆ ಮೂರು ಹಾಕಿ ಅವರ ಪ್ರಾಣ ಕಳಿಸಿವೆ. ನಿನ್ನಂತ ಚಂಚಲೆಯನ್ನು ಮುಂದೆಂದಿಗೂ ನಂಬಬಾರದು ಕಂಡಿಯ ಲಕ್ಷ್ಮಿಯೇ. ಶಾರದೆ, ನಿನ್ನ ನಂಬಿದವರು ದರಿದ್ರದಿಂದ ದುಃಖದಿಂದಲೇ ಇರುವರು. ನಿನ್ನ ಕಟ್ಟಿಟ್ಟರೆ ಕೆಟ್ಟ ಮಾಸಿವಾದ ಮೇಲೆ ಮೂಲಿಗೆ ಹೊಡೆಯುತ್ತಾರೆ. ನಾನು ಮಾಸುವಳಲ್ಲ. ಮೇಲಾದ ಸರ್ವ ಪವಿತ್ರಳಾದ ನನ್ನ ಸಮಾನವೇ ನೀನು ಭ್ರಷ್ಟ ಸರ್ವಿದೆಯೇ. ಎಲೈ ಲಕ್ಷ್ಮಿ, ನಿನ್ನಲ್ಲಿ ಕಣ್ಣು ಇಟ್ಟವರು ಯಾರು? ನಿನ್ನ ಬಯಸಿದವರು ಯಾರು? ನಿನ್ನ ಬಯಸಿದವರಿಗೆ ಹೋಗಿ ಸಂಪೂರ್ಣ ಕೆಡಿಸಿ ಬರುತ್ತಿ. ನನ್ನ ಭಕ್ತರು ಬೈದು ಭಂಗಿಸಿದರೆ ಅವರಲ್ಲಿ ಸಂಚರಿಸುತ್ತಿ. ಕುಬೇರ ಮನಿ ಖಂಡನ ಮಾಡಿ ಆಳುತ್ತಿ. ಮನು ಚಕ್ರವರ್ತಿ ಅಮ್ಮ ಭಾಗದಳು ಹುಟ್ಟಿದಿ. ಪರಮಾತ್ಮನಾದ ಕೃಷ್ಣನಿಗೆ ಹೆಂಡತಿ ಅಂಡು ದಿಟ್ಟಳಾಗಿ ಮೆರೆಯುವುದು ನಿನ್ನ ಧೈರ್ಯವು ಬಹಳ ಹೆಚ್ಚ. ಸರಿ ಗರತಿಗಳನ್ನು ಮುಖವನ್ನು ತೋರಿಸಿ ನಿನ್ನ ಬಂಡತನ ಸುಡು ಸುಡು. ತಮ್ಮ ಸ್ತ್ರೀ ಪುರುಷರನ್ನು ನೋಡಿ ಹೊಟ್ಟೆ ಕಿಚ್ಚು ಕೊಡ್ತೀಯಲ್ಲ. ಅದಕ್ಕಾಗಿ ನಿನ್ನ ಮಗ ಬ್ರಹ್ಮನ ಶಿರ ಹೋಯಿತು. ಮನ್ಮಥನು ಸುಟ್ಟು ಹೋದ. ಅನ್ಯಾಯದಿಂದ ಬೈದರೆ ನನ್ನಂತ ಹೆಣ್ಣಿನಗ ಬ್ಯಾಡ ಕಂಡಿಯ ಲಕ್ಷ್ಮಿಯೇ. ಸರಸ್ವತಿ, ಮಾತನಾಡಬೇಡ, ನನ್ನಲ್ಲಿ ಬರಬೇಡ. ನನ್ನ ಸರಸ್ವತಿ, ನನ್ನ ಕುಲದ ಪರಿಯತ್ತಲಿಗೆ ನಿನ್ನ ಬಾಯಿಗೆ ಬಂದಿತ್ತು ಹೇಗೆ? ನನ್ನ ಕುಲದಲ್ಲಿ ನಿನ್ನಂತ ನಿನ್ನ ಕುಲವೇ ನೀಚ ಕುಲ. ನನ್ನ ಮಗನಲ್ಲಿ ಹುಟ್ಟಿ ನನ್ನ ಹುಟ್ಟಿದ ಮಗನಿಗೆ ಮಗನಲ್ಲಿ ಮಾಡಿಕೊಂಡೆ.